ತಮಿಳು ನಟ ವಿಶಾಲ ಆರೋಗ್ಯದಲ್ಲಿ ಏರುಪೇರಾಗಿದೆ. ಕಾರ್ಯಕ್ರಮದಲ್ಲಿ ಏಕಾಏಕಿಯಾಗಿ ಕುಸಿದು ಬಿದ್ದಿದ್ದಾರೆ ನಟ. ಕಾರ್ಯಕ್ರಮದ ವೇದಿಕೆ ಮೇಲೆಯೇ ಕುಸಿದು ಬಿದ್ದು ಅಸ್ವಸ್ಥರಾಗಿರೋದು. ವೆಲ್ಲುಪುರಂ ಜಿಲ್ಲೆ ಕುವಾಘಂ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ತಮಿಳುನಾಡಿನ ವೆಲ್ಲುಪುರಂ ಜಿಲ್ಲೆ ಕುವಾಘಂ ಗ್ರಾಮ, ಇಲ್ಲಿ ಒಂದು ಘಟನೆ ನಡೆದಿರೋದು. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ನಟ ವಿಶಾಲ್ಗೆ ಚಿಕಿತ್ಸೆ ನೀಡಲಾಗಿದೆ. ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಆರೋಗ್ಯ ಸ್ಥಿರವಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಕೂತಂಡವರ್ ದೇವಸ್ಥಾನ ಮತ್ತು ವಾರ್ಷಿಕ ಚಿತ್ತಾರೈ ಉತ್ಸವದಲ್ಲಿ ಭಾಗಿಯಾಗಿದ್ರು. ದೇಗುಲದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವಿಶಾಲ್. ಈ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ಇತ್ತೀಚೆಗೆ ನಟ ವಿಶಾಲ್ ಅವರ ಆರೋಗ್ಯದಲ್ಲಿ ಸರಿಯಿಲ್ಲ, ಏರುಪೇರು ಆಗಿದೆ ಅನ್ನೋದು ಗೊತ್ತಿರುವ ವಿಚಾರ. ಹಲವು ವಿಡಿಯೋಸ್ಗಳು ವೈರಲ್ ಆಗಿದ್ವು. ಕೈ ನಡುಗುವಂಥದ್ದು, ಹೆದರ್ಕೊಳ್ಳೋದು, ಬೆದರ್ಕೊಳ್ಳೋದು, ಆ ಥರದ್ದು. ಬಟ್ ಅದಾದಮೇಲೆ ಅವರು ಇಮಿಟೇಟ್ ಕೂಡ ಮಾಡಿದ್ರು, ನಾನು ಚೆನ್ನಾಗಿದ್ದೀನಿ, ಯಾಕೆ ಸುಮ್ಮನೆ ನನ್ನ ಬಗ್ಗೆ ಈ ಥರ ಸುದ್ದಿ ಆಗತ್ತೆ ಅಂತ. ಬಟ್ ಈಗ ನೋಡಿ, ಈ ಕಾರ್ಯಕ್ರಮದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಏಕಾಏಕಿಯಾಗಿ ಕುಸಿದು ಬಿದ್ದೇ ಬಿಡ್ತಾರೆ. ಏನಾಯಿತು ಏನು ಅನ್ನೋದು ಗೊತ್ತೇ ಆಗೋದಿಲ್ಲ. ಸಡನ್ನಾಗಿ ಅವ್ರು ಕುಸಿದು ಬೀಳೋದು, ಸುಸ್ತಾದಂಗೆ ಕಾಣಿಸುತ್ತೆ, ಇಮಿಡಿಯೇಟಾಗಿ ಕುಸಿದು ಬೀಳ್ತಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗತ್ತೆ, ಚಿಕಿತ್ಸೆಯನ್ನು ನೀಡಲಾಗತ್ತೆ. ಸದ್ಯ ಇವರ ಆರೋಗ್ಯ ಸ್ಥಿರವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಏನಾಗಿತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ಇತ್ತೀಚೆಗೆ ನಟ ವಿಶಾಲ್ ಅವರ ಆರೋಗ್ಯ ಸರಿ ಇಲ್ಲ ಅನ್ನೋದು ಸಾಕಷ್ಟು ಬಾರಿ ವಿಡಿಯೋಸ್ಗಳಲ್ಲಿ ಮುಖಾಂತರವಾಗಿ ಲೀಕ್ ಆಗಿದ್ದು ಇದೆ. ಕಳೆದ ಬಾರಿ ಒಂದು ವಿಡಿಯೋ ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಟ್ಟಿತ್ತು. ಮೈಕ್ ಇಟ್ಕೊಳ್ಳೋದಕ್ಕೂ ಕೂಡ ಅವ್ರಿಗೆ ಸಾಧ್ಯ ಆಗ್ತಿರ್ಲಿಲ್ಲ, ಕೈ ಅಷ್ಟರ ಮಟ್ಟಿಗೆ ನಡುಗ್ತಾ ಇತ್ತು. ಅದಾದಮೇಲೆ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ. ಒಂದು ಪ್ರೆಸ್ ಮೀಟಲ್ಲಿ ಅದನ್ನು ಅವರು ಇಮಿಟೇಟ್ ಮಾಡ್ತಾರೆ, ಕೈ ನಡುಗ್ತಾ ಇರೋ ಥರ. ಆಮೇಲೆ ನನಗೇನೂ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಈಗ ಕಾರ್ಯಕ್ರಮದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಬಿದ್ದು ಹೋಗ್ಬಿಡ್ತಾರೆ, ಅಸ್ವಸ್ಥರಾಗ್ಬಿಡ್ತಾರೆ. ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಯಾಕೋ ಅವರ ಆರೋಗ್ಯ ಹದಗೆಡ್ತಾ ಇದೆಯಾ, ಏನಾಗಿದೆ, ಯಾವುದಾದ್ರೂ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಇಮಿಡಿಯೇಟಾಗಿ ಅಲ್ಲಿದ್ದವರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪ್ರಾಥಮಿಕವಾಗಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಆ ಚಿಕಿತ್ಸೆ ಆದಮೇಲೆ ಚೇತರಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಅಪ್ಡೇಟ್ ಸಿಗ್ತಾ ಇರೋದು. ಈಗ ವಿಶಾಲ್ ಹೇಗಿದ್ದಾರೆ, ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ, ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿದೆ, ಯಾವುದಾದ್ರೂ ಕಾಯಿಲೆ ಅಥವಾ ಯಾವುದಾದ್ರೂ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಾ, ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರಾ, ಈ ಬಗ್ಗೆ ಮಾಹಿತಿಗಳು ಸಿಗಬೇಕಾಗಿದೆ.